ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ ಡೇ ಟ್ರಿಪ್. ಸೊ ಇವಾಗ ಬೆಳಗ್ಗೆ 7 ಎಲ್ಲ ಎದ್ದು ರೆಡಿ ಆಗಿದ್ದೀವಿ, ವಾಕಿಗೆ ಹೊರಟಿದ್ದೀವಿ ಎಲ್ಲ. ಹಾಯ್ ಹಾಯ್, ನಿದ್ದೆ ಬಂತ? ಚೆನ್ನಾಗಿ ನಿದ್ದೆ ಬಂತಪ್ಪ. ನೀವು ಚಂದ ಎಂಜಾಯ್ ಮಾಡಿದ್ರೆ? ಒಂದು ಸ್ವಲ್ಪ ರೀಲ್ಸ್ ಮಾಡಿ ಬೇಗ ಮಲ್ಕೊಂಡ್ಬಿಟ್ವಿ. ನಾವು ಮಲಗಿಲ್ಲ. ಹೌದಾ, ನಾಗವಲ್ಲಿ ಎಲ್ಲ ಬಂದಿತ್ತು ನಮ್ಮ ರೂಮಿಗೆ. ಹೂ ಅಂದ್ಕೊಂಡು. ಸೊ ಮಾರ್ನಿಂಗ್ 7 ಒಂದು ಸ್ಮಾಲ್ ಟ್ರೆಕ್ಕಿಂಗ್, ಒಂದು ಫಾಲ್ಸ್ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ವಿ. ಅಂದರೆ ಈಗ ನಮ್ಮ ರೂಮಿಂದ ಜಸ್ಟ್ ಹೊರಗೆ ಬಂದಿದ್ವಿ. ಅದು ಡೈನಿಂಗ್ ಹಾಲು, ಆ ಕಡೆ ಸ್ವಲ್ಪ ಪ್ಲೇ ಏರಿಯಾ ಆ್ಯಂಡ್ ಇಲ್ಲಿ ಆ ಕಡೆ ಲೆಫ್ಟ್ ಸೈಡಲ್ಲೆಲ್ಲ ಏನಿದೆ, ರೈಟ್ ಸೈಡಲ್ಲಿ ಒಂದು ಅದು ಆ್ಯಕ್ಟಿವಿಟೀಸ್ ಎಲ್ಲ ಇತ್ತಲ್ಲ, ನೆನ್ನೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನ ಅದಿತ್ತು. ಸೊ ಇದು ಹೀಗೆ ಹೋಗೋ ಪಾತ್, ರೂಮಿಂದ ಡೈನಿಂಗ್ ಹಾಲಿಗೆ ಹೋಗೋದು. ಸೊ ನಾವು ಸ್ಟೇ ಆಗಿದ್ದ ರೆಸಾರ್ಟ್ ಬಂದುಬಿಟ್ಟು ವೈಟ್ ರಿವರ್ ರಿಟ್ರೀಟ್ ರೆಸಾರ್ಟ್ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು. ನಾಟ್ ಟೂ ಲಕ್ಸುರಿ ಆ್ಯಂಡ್ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ಚೆನ್ನಾಗಿ, ತುಂಬ ಚೆನ್ನಾಗಿತ್ತು ಮಾತ್ರ. ಸ್ಟೇ ಆಗೋಕ್ಕೆ ತುಂಬ ಕಂಫರ್ಟಬಲ್ ಆಗಿದೆ, ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು ಡೈನಿಂಗ್ ಹಾಲು. ಓ ಹಿಂಗ ಮತ್ತೆನಾ ಅಲ್ಲಿ ಹೋಗ್ಬೇಕು ಅನ್ಸುತ್ತೆ. ಎಸ್ ಫ್ರೆಂಡ್ಸ್, ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಫಾಲ್ಸ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೆನ್ನೆಯಲ್ಲಿ ಜಾರ್ದೆ ನಾನು, ನೆನ್ನೆಯಲ್ಲಿ ನಮಗೆ ಗೊತ್ತಿರಲಿಲ್ಲ ಸ್ಟೆಪ್ಸ್ ಅಂತ. ಕೇಳಿಸ್ಕೊಂಡೆ 4 ಜನ ಮಾತ್ರ ಹೋಗ್ಬೇಕಂತೆ. ಇದಕ್ಕೂ 1+3 ಮ್ಯಾಮ್. ಅತ್ತಿ ಸಾಕತ್ತಿ ಸಾಕದ. ಬನ್ನಿ, ಅಲ್ಲಿಂದ ಬೇಡ, ಕಷ್ಟದಲ್ಲಿ ಬರಬೇಕು. ಅಲ್ಲ ಬೇಡ, ಸ್ಪೀಡಾಗಿ ಹೋಗ್ತೀವಿ. ಅದು ಸ್ಟ್ರೀಮಿಂದ ಸೌಂಡ್ ಎಷ್ಟು ಚೆನ್ನಾಗಿ ಕೇಳ್ತಿದೆ ನೋಡಿ. ಅದು ರಿವರ್ ಅಲ್ಲ, ಒಂದು ಸಣ್ಣ ಸ್ಟ್ರೀಮ್ ಅಷ್ಟೇ. ಒಂದು ಅರೌಂಡ್ 15 ಫೀಟ್ ಅಷ್ಟು ಅಗಲ ಇತ್ತು ಆ್ಯಂಡ್ ಡೀಪ್ ಕೂಡ ಇತ್ತು. ನಮಗೆ ಕುತ್ತಿಗೆಗೆ ಬರೋಷ್ಟು ಇತ್ತು ಅಂತ ಅಂದ್ಕೊಳ್ತೀನಿ. ಸೊ ಅದನ್ನು ಬರುತ್ತಲ್ಲ ಫೋಟೋ ಸಕ್ಕತ್ತಾಗಿ ಬರುತ್ತೆ, ತುಂಬ ಚೆನ್ನಾಗಿತ್ತು. ಅದ್ರ ಮೇಲೆಲ್ಲ ಅವರು ಹೇಳಿದರು ವೆಯ್ಟ್ ಜಾಸ್ತಿ ಜನ ಒಟ್ಟಿಗೆ ಹೋಗ್ಬಿಡಿ, 3 ಜನ 4 ಜನ ಹೋಗಿ ಅಂತಂದ್ಬಿಟ್ಟು. ಇದೊಂಥರ ಅಡ್ವೆಂಚರಸ್ಸು, ಡಿಫ್ರೆಂಟಾಗಿ ಅಂತ ಅನಿಸುತ್ತೆ. ಈಗ ನೀವು ನೋಡ್ಬೋದು, ನಾನು ಅದ್ರ ಮೇಲೆ ಹೋಗ್ತಾ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾನೆಲ್ಲ ಹೋದ್ಮೇಲೆ ಲಾಸ್ಟಿಗೆ ಹೋದೆ, ಅದನ್ನು ಶೇಕ್ ಮಾಡಿಕೊಂಡು ಜಂಪ್ ಮಾಡಿಕೊಂಡೆಲ್ಲ ಸರ್ಕಸ್ ಮಾಡಿಕೊಂಡು ಚೆನ್ನಾಗಿ ಅನಿಸುತ್ತೆ. ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಥರ ಸಖತ್ತಾಗಿ ಎಲ್ಲ ಆ್ಯಕ್ಟಿವಿಟೀಸ್ನ ಎಂಜಾಯ್ ಮಾಡಿದ್ವಿ ರೆಸಾರ್ಟಲ್ಲಿ. ಬನ್ನಿ ಹಿಂಗೊಂದು ಹೋಗಿ ಮಾಡ್ತೀನಿ ಸಿಂಗಲ್. ಎಸ್ ಫ್ರೆಂಡ್ಸ್, ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲ ಓಡ್ತಾ ಇದ್ದೀವಿ. ಜಾಗ್ ಯಾರು ಕಾಣ್ತಾ ಇಲ್ಲ ಅಲ್ಲಿ? ಚೈತ್ರಮ್ಮ ಇಲ್ಲಿದ್ದಾರೆ. ಇಲ್ಲೆಲ್ಲ ಕಾಫಿ ಗಿಡ, ಇಲ್ಲಿ ನೋಡಿ ಕಾಫಿ ಹೂ ಎಷ್ಟು ಚೆನ್ನಾಗಿದೆ. ಕಾಫಿ ಸ್ಮೆಲ್ಲೇ ಬರುತ್ತೆ ನೋಡಿ. ಎಲ್ಲ ಕಾಫಿ ಗಿಡ. ಇಲ್ಲಿ ನೋಡಿ, ಇಲ್ಲೊಂದಿಷ್ಟು ಸೆಲ್ಫಿ ನಡೀತಾ ಇದೆ. ನಾನು ಸೊ ಅದು ಸಕಲೇಶ್ಪುರ ಆಗಿರೋದ್ರಿಂದ ನಾವು ಹೋಗ್ತಾ ಆನ್ ದ ವೇನೂ ಕೂಡ ತುಂಬ ಕಾಫಿ ಪ್ಲ್ಯಾಂಟೇಷನ್ಸ್ ಇತ್ತು. ಆ್ಯಂಡ್ ನಾವು ಸ್ಟೇ ಆಗಿದ್ದ ರೆಸಾರ್ಟ್ ಹತ್ರ ಕೂಡ ಸುತ್ತಮುತ್ತ ಎಲ್ಲ ಕಾಫಿ ಪ್ಲ್ಯಾಂಟೇಷನ್ಸೇ. ಈಗ ಕಾಫಿ ಫ್ಲವರಿಂಗ್ ಟೈಮ್ ಅಂತೆ. ಸೊ ನನಗೆ ಅದ್ರ ಬಗ್ಗೆ ಏನೇನೂ ಐಡಿಯಾ ಇಲ್ಲ. ಹೋಗ್ತಾ ಬರ್ತಾ ಎಲ್ಲ ಎಷ್ಟು ಚೆನ್ನಾಗಿ ಅದ್ರದ್ದು ಕಾಫಿದು ಸ್ಮೆಲ್ ಇತ್ತಂದರೆ ಒಂಥರ ಖುಷಿ ಆಗ್ತಿತ್ತು ಅದ್ರ ಫ್ಲವರ್ ನೋಡೋಕ್ಕೆ. ನಾನು ಒಂದೆರಡು ಫ್ಲವರೆಲ್ಲ ಕಿತ್ತಿಟ್ಕೊಂಡೆ, ಜಸ್ಟ್ ಒಂದು ಮಲ್ಲಿಗೆ ಹೂ ಥರ ಅಂತ ಅನ್ನಿಸ್ತಿತ್ತು, ಚೆನ್ನಾಗಿತ್ತು. ಸೊ ಅಲ್ಲಿ ಹೋಗ್ತಾ ಮಧ್ಯ ಸಿಕ್ಕರ ಜೊತೆ ಫೋಟೋಸ್ ಸೆಲ್ಫೀಸ್ ತಗೊಂಡು ಹೋಗಿದ್ದು. ಅಲ್ಲೊಂದು ಬ್ಯೂಟಿಫುಲ್ ಅಡ್ವೆಂಚರ್ ಇತ್ತು. ಅದೇನು ಅಂತಂದರೆ ನೋಡಿ, ಇದು ನಾವು ಹೋಗಿದ್ದು ದಾರಿ ತಪ್ಪಾಗಿಬಿಟ್ಟಿತ್ತು. ಸೊ ಹಾಗಾಗ್ಬಿಟ್ಟು ಹೋಗ್ತಾ ಅಲ್ಲಿ ಯಾರಿಗೋ ಹಿಂಗೆ ಜೀಪ್ನವರು ಕೇಳಿದ್ರಂತೆ ಎಲ್ಲಿ ಅಂತ ಕೇಳಿದಾಗ ನಾವು ಲಾಸ್ಟಿಗೆ ಹೋಗಿದ್ದಾಯ್ತಾ, ಎಲ್ಲಿ ಅಂತ ಕೇಳಿದಾಗ ಈ ರೂಟಲ್ಲ, ನೀವು ಬೇರೆ ರೂಟಿಗೆ ಹೋಗಬೇಕು. ಸೊ ಜೀಪ್ ಹತ್ತಿ ಎಲ್ಲನೂ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವರು ಕರ್ಕೊಂಡೋದ್ರು. ಅದ್ರದ್ದು ಪೂರ್ತಿ ವಿಡಿಯೋ ನಾನು ತೆಗೆದಿಲ್ಲ, ಬಿಕಾಸ್ ಜೀಪಲ್ಲಿ ನಮಗೆ ಜಾಗನೇ ಇರಲಿಲ್ಲ ಸ್ವಲ್ಪನೂ, ಆಯಿತಾ.
ಎಷ್ಟು ಇದರಲ್ಲಿ ಹೋದ್ವಿ ಅಂದರೆ ಆ ಜೀಪ್ ಬೇರೆ ಬೆಂಡ್ ಆಗ್ತಿತ್ತು, ಸಖತ್ ಅಡ್ವೆಂಚರಸ್ ರೈಡ್ ಮಾತ್ರ. ಸೊ ಕೊನೆಗೆ ನಾವು ರೀಚ್ ಆಗಬೇಕಿದ್ದ ಪ್ಲೇಸ್ ಹತ್ರ ಬಂದ್ವಿ. ಇದು ಬಂದುಬಿಟ್ಟು ಅಬ್ಬಿ ಫಾಲ್ಸ್. ನಂಗೆ ಅಬ್ಬಿ ಫಾಲ್ಸ್ ಇಲ್ಲಿದೆ ಅಂತ ಅಲ್ಲಿ ಹೋದ ಮೇಲೆ ಅದ್ರ ಬೋರ್ಡ್ ನೋಡಿದ ಮೇಲೇ ಗೊತ್ತಾಗಿತ್ತು. ಸೊ ಬನ್ನಿ ಫಾಲ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ. ಅದ್ರದ್ದು ಕೆಲವೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಎಲ್ಲ ಶ್ವೇತಾ ಮ್ಯಾಮ್ ಮೇಲೆ ಬಿಟ್ಟು ಶ್ವೇತಾ ಮ್ಯಾಮ್ ಅನಿತಾ ಮ್ಯಾಮ್ ನನಗೆ ಕೆಲಸಕ್ಕೆ ನಮ್ಮ ಮನೆಯವ್ರಿಗೆ ಮಾಡಿದ್ವಿ ಜಾಗ ಇದೆಯಲ್ಲ ಅಲ್ಲಿ ಹೋಗ್ಬೇಕೇನು ಮೋಸ್ಟ್ಲಿ ಆಗಲ್ಲ ಅನ್ಸುತ್ತೆ ಮ್ಯಾಮ್ ಬರಲಿ ಅಲ್ಲಂತೆ ಬನ್ನಿ. ಇಲ್ಲಿಂದ ಬೀಳ್ತಾ ಇರೋದು ಮ್ಯಾಮ್ ಕೆಳಗೆ. ಕವಿತಾ ಮ್ಯಾಮ್ ಕುಡಿ, ಕೈ ಕುಡಿ. ಅಮ್ಮ ಕೈ ಕುಡಿ ಬನ್ನಿ. ಕೊಡಿ. ಇಲ್ಲಿ ಹೋಗ್ತೀನಿ ಆಯ್ತಾ? ಹಾಂ ಹೋಗಿ. ಇನ್ನೇನು ಸಮ್ಮರ್ ಬೇರೆ ಹತ್ತಿರ ಬರ್ತಿರೋದ್ರಿಂದ ಇನ್ನೇನು ಸ್ಟಾರ್ಟಿಂಗ್ಗೆ ಸಮ್ಮರು ನೀರು ಆದಷ್ಟು ಕಡಿಮೆನೇ ಇತ್ತು. ಬಟ್ ಚೆನ್ನಾಗಿತ್ತು, ಫ್ಲೋ ಆಗ್ತಾಯಿತ್ತು, ಇಲ್ಲೆಲ್ಲ ಫನ್ ಮಾಡಿ ಎಂಜಾಯ್ ಮಾಡೋಷ್ಟಿತ್ತು. ಬಟ್ ನಾವು ಯಾರು ಎಕ್ಸ್ಟ್ರಾ ಕ್ಲಾತ್ಸ್ನ ಕ್ಯಾರಿ ಮಾಡಿರಲಿಲ್ಲ, ಹಾಗಾಗ್ಬಿಟ್ಟು ಯಾರು ನೀರಿಗಿಳಿದು ಆಟ ಆಡಲಿಲ್ಲ. ಇಲ್ಲಿಂದ ಮತ್ತೆ ನಮ್ಮ ರೆಸಾರ್ಟ್ಗೆ ವಾಕಬಲ್ ಡಿಸ್ಟೆನ್ಸ್ ಅರೌಂಡ್ ಒಂದು 10 ಮಿನಿಟ್ಸ್ ವಾಕ್ ಅಷ್ಟಿತ್ತು. ಒಂದು 4ರಿಂದ 5 ಜನ ಆಡಲಿ ಅಂತ ಅನ್ಸುತ್ತೆ. ಒಂದು ಸ್ವಲ್ಪ ನೀರಲ್ಲಿ ಇಳಿದು ಆಟ ಆಡಿದ್ರೆ, ಇನ್ನು ಮಿಕ್ದವರೆಲ್ಲ ಕಾಲನ್ನು ನೀರಲ್ಲಿ ಬಿಟ್ಟು ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ ಅಷ್ಟೇ. ಫಾಲ್ಸು ತುಂಬ ಚೆನ್ನಾಗಿದೆ ಅಂತ, ಸ್ವಲ್ಪ ನೀರಿದ್ದಾಗ ಒಂದು ಅಕ್ಟೋಬರ್ ನವಂಬರ್ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನೋಡಿ ಇಲ್ಲಿ ಇಷ್ಟು ನೀರಿದೆ, ಒಳ್ಳೆ ಮಜಾ ಮಾಡೋರು ಚೆನ್ನಾಗಿ ಮಜಾ ಮಾಡಿದ್ರು. ಬಟ್ ನಾವ್ಯಾರು ಬಟ್ಟೆ ನೆನೆಸ್ಕೊಳಕ್ಕೆ ಹೋಗಲಿಲ್ಲ ಅಷ್ಟೇ. ಎಸ್ ಫ್ರೆಂಡ್ಸ್, ಇವಾಗ ಟ್ರೆಕ್ಕಿಂಗ್ ಮುಗಿಸ್ಕೊಂಬಂದು ಬ್ರೇಕ್ಫಾಸ್ಟ್ ಮುಗಿಸಿ ಹಾಗೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ಎಸ್, ಸೊ ಒಬ್ಬೊಬ್ಬರೇ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಫೋಟೋಸ್ನೆಲ್ಲ ತಗೋಬೇಕಿತ್ತು. ನಾವು ಫಸ್ಟ್ ಸ್ವಲ್ಪ ಬೇಗ ಬಂದು ಬ್ರೇಕ್ಫಾಸ್ಟ್ ಮುಗಿಸಿ ಬೇಗ ರೆಡಿಯಾಗಿ ಬಂದಿದ್ವಿ ಆಚೆ. ಒಬ್ಬೊಬ್ಬರೇ ಬರ್ತಾಯಿದ್ರು. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ಮೇಲೆ ಅಷ್ಟೇ. ಅಲ್ಲೊಂದು ಸ್ವಿಂಗ್ ಇತ್ತು, ಆ ಸ್ವಿಂಗಲ್ಲಿ ಆಲ್ಮೋಸ್ಟ್ ಎಲ್ಲರೂ ಫೋಟೋಸ್ ತಗೊಂಡಿದ್ದೀವಿ. ಆ್ಯಂಡ್ ಆಮೇಲೆ ನೆಟ್ವರ್ಕ್ ಬೇರೆ ಕಡಿಮೆ ಸಿಗ್ತಿದ್ದರಿಂದ ಕಾಲ್ಸ್ ಅಟೆಂಡ್ ಮಾಡೋದು ಮನೆಯದೆಲ್ಲ ಇರುತ್ತಲ್ಲ ಅದೆಲ್ಲ ಅಟೆಂಡ್ ಮಾಡ್ಕೊಂಡು ಮುಗಿಸ್ಕೊಂಡು ಈಗ ಫೋಟೋ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನೋಡಿ ಈ ಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ಅಂದರೆ ರೀಲ್ಸ್ಗಳು ಮಾಡಿದ್ವಿ, ಸುಮಾರಷ್ಟು ರೀಲ್ಸ್ ಮಾಡಿದ್ವಿ. ಆಮೇಲೆ ಗ್ರೂಪ್ ವೈಸ್ ರೀಲ್ಸ್ ಮಾಡಿದ್ವಿ. ಆ್ಯಂಡ್ ಫುಲ್ಲು ಟೀಮ್ ಸೇರಿ ಒಂದಿಷ್ಟು ರೀಲ್ಸ್ ಮಾಡಿದ್ವಿ. ಚೆನ್ನಾಗಿತ್ತು. ಸುಮಾರಷ್ಟು ರೀಲ್ಸ್ಗಳನ್ನ ಮಾಡಿದ್ದೀವಿ. ಆಲ್ಮೋಸ್ಟ್ ನಾನು ತುಂಬ ರೀಲ್ಸ್ನ ಪೋಸ್ಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲೆಲ್ಲ. ಹೋಗಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ ನೋಡಿ. ಆಗೋಷ್ಟು ಫನ್ ಮಾಡಿದ್ವಿ ಒಂದು 2 ಡೇಸಲ್ಲಿ ಅಂತ ಹೇಳ್ಬೋದು. ಫ್ರೆಂಡ್ಸ್ ಜೊತೆ ಈ ಥರ ಫನ್ ಮಾಡೋ ಮಜಾನೇ ಬೇರೆ ಅಲ್ವಾ. ನೋಡಿ ಸಣ್ಣ ಮಕ್ಕಳ ಥರ ಕೂಡ ಎಲ್ಲ ಆಟನೂ ಆಡಿದ್ದೀವಿ. ಸೇಮ್ ಅದ್ವಿಕ ಓಕೆ. ಇದೊಂಥರ ನಾವು ವರ್ಕ್ ಪ್ರೆಷರು, ಫ್ಯಾಮಿಲಿ ಅದು ಇದು ಅಂತ ಒಂದು ಎಲ್ಲವನ್ನು ಬಿಟ್ಟು ಒಂದು 2 ದಿವಸ ನಾವು ಎಂಜಾಯ್ ಮಾಡೋಕ್ಕೆ ಅಂತ ಹೋಗಿರ್ತೀವಿ. ಸೊ ಹಾಗಾಗಿ ಪ್ರತಿಯೊಂದು ಮಿನಿಟ್ನ ಕೂಡ ಯುಟಿಲೈಸ್ ಮಾಡಿಕೊಂಡು ನಾವು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಒಂದು 2 ಮಿನಿಟ್ಸ್ ಮೊದಲು ಬರಬೇಕಿತ್ತು ಮ್ಯಾಮ್. ಅಯ್ಯೋ ವಿಡಿಯೋ ಆಗ್ತಿತ್ತು. ಆಮೇಲೆ ಅದನ್ನು ಕೊಡಿ. ಎಸ್ ಫ್ರೆಂಡ್ಸ್, ಇದು ಲಾಸ್ಟ್ ಒಂದು ರೀಲ್ ಟ್ರಿಪ್ಪಿಂದು ಸ್ಪಾನ್ಸರ್ ಬಗ್ಗೆ ಮಾಡ್ತಾ ಇದ್ದೀವಿ. ಆ ಶಾಲ್ ಬೀಳ್ಸಿ ಮ್ಯಾಮ್ ಕೆಳಗಡೆಗೆ ಪಕ್ಕಕ್ಕೆ ಇರಲಿ, ಪರವಾಗಿಲ್ಲ. ಸೊ ನಮ್ಮ ರೀಲ್ಸು ಅದೆಲ್ಲ ಮುಗಿಯೋ ಹೊತ್ತಿಗೆ ಆಲ್ಮೋಸ್ಟ್ 11 ಅಂತ ಅಂದ್ಕೊಳ್ತೀವಿ. ಅದು ಬಂದುಬಿಟ್ಟು ನಮ್ಮ ಚೆಕ್ಔಟ್ ಟೈಮ್ ಆಗಿತ್ತು. ಸೊ ನಾವೆಲ್ಲ ಇಮಿಡಿಯೇಟ್ ಮತ್ತೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಆಯಿತಾ. ಅದಾದಮೇಲೆ ನಾನು ಯಾವುದೇ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಲ್ಲ. ಬಿಕಾಸ್ ಏನಾಯ್ತಂದರೆ ಫುಲ್ಲು ನಾವು ಫನ್ ಮೋಡಲ್ಲಿದ್ವಿ. ಆ್ಯಂಡ್ ಫೋನ್ ಮೆಮೊರಿ ಕೂಡ ಫುಲ್ ಆಗ್ತಾ ಬಂದುಬಿಟ್ಟಿತ್ತು. ಸೊ ಹಾಗಾಗ್ಬಿಟ್ಟು ಯಾವುದೂ ವೀಡಿಯೋಸ್ನ ಅಷ್ಟು ಕ್ಯಾಪ್ಚರ್ ಮಾಡಿಲ್ಲ. ಇನ್ನು ರಿಟರ್ನ್ ಹೋಗ್ತಾನೂ ಕೂಡ ಕಂಪ್ಲೀಟ್ಲಿ ಡ್ಯಾನ್ಸು, ಫನ್ನು, ಮಸ್ತಿ ಇನ್ನೂ ತುಂಬ ಲಾಟ್ ಆಫ್ ಇದೆ. ನಾನು ಜಸ್ಟ್ ಇಲ್ಲಿ ಒಂದಿಷ್ಟು ಗ್ಲಿಂಪ್ಸ್ನ ಮಾತ್ರ ಹಾಕಿದ್ದೀನಿ.
ಅದಾದಮೇಲೆ ನಾವು ಒಂದೆರಡು ಪ್ಲೇಸ್ನ ನೋಡೋಕ್ಕೆ ಹೋದ್ವಿ, ಬಟ್ ನಮಗೆ ಯಾವುದೂ ಪ್ಲೇಸ್ಗಳಷ್ಟು ಕರೆಕ್ಟಾಗಿ ಸಿಗಲಿಲ್ಲ. ಬಟ್ ವಿ ಎಂಜಾಯ್ಡ್ ಆಗ್ತಾ. ನಾವು ಪ್ಲೇಸ್ ನೋಡೋಕ್ಕೆ ಹೋಗಬೇಕು ಅನ್ನೋಕ್ಕಿಂತ ಜಸ್ಟ್ ಒಂದು ರಿಫ್ರೆಶ್ಮೆಂಟ್ಗಂತ ಹೋಗಿದ್ದು, ರಿಫ್ರೆಶ್ ಆಯಿತು ಕೂಡ. ಆ್ಯಂಡ್ ಇದು ಫೈನಲಿ ನಾನು ಲಾಸ್ಟ್ ಮೂಮೆಂಟಲ್ಲಿ ವಿಡಿಯೋನ ತಗೊಂಡಿದ್ದು. ಏನಂತಂದರೆ ಆ್ಯಂಡ್ ಒಂದು ಕಾಫಿಗೊಂದು ನಿಲ್ಲಿಸ್ಕೊಂಡಿದ್ವಿ ಅಷ್ಟೇ, ಅಲ್ಲೊಂದಿಷ್ಟು ರೀಲ್ಸ್ನ ಮಾಡಿದ್ವಿ. ಅದು ಕೂಡ ತುಂಬ ಫನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಕೆಲವೊಂದು ರೀಲ್ಸ್ನ ಮಾತ್ರ ನಾನು ಯೂಟ್ಯೂಬಲ್ಲಿ ಕೂಡ ಪೋಸ್ಟ್ ಮಾಡಿನಿ. ಆ್ಯಂಡ್ ಹಾಗೆ ಭದ್ರಾವತಿಲಿ ನಮ್ಮ ಅಷ್ಟೆಲ್ಲ ಮ್ಯಾಮ್ಗೆ ಡ್ರಾಪ್ ಮಾಡಬೇಕಿತ್ತು, ಅವರು ಭದ್ರಾವತಿನ ಇಳ್ಕೊಡೋರು. ಆವಾಗ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ತಕ್ಕೊಂಡಿರೋದು. ಓಕೆನಾ? ಎಸ್ ಫ್ರೆಂಡ್ಸ್, ಚೈತ್ರ ಮ್ಯಾಮ್ ಬೆಲ್ಟ್ ತಗೊಂಡೋಗ್ತೀರಾ? ಬಾಯ್ ಬಾಯ್. ಅವ್ರು ಬೇಕು ಅಂತ ಬಿಡ್ಕೊಂಡು ಹೋಗಿ ಅಲ್ಲ, ಏನು ಇರ್ಲಿ, ಇಷ್ಟ ಬೇಕು ಇರ್ಲಿ, ಪರವಾಗಿಲ್ಲ ಅಂತ ಇಲ್ಲ. ನಾನು ಲೇಟ್ ಬರ್ತೀನಿ. ಎಸ್ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಟ್ರಿಪ್ನ ವಿಡಿಯೋ ಆ್ಯಂಡ್ ಫೈನಲ್ ಡೇ 2. ಆ್ಯಂಡ್ ಸೂಪರಾಗಿತ್ತು. ಟೋಟಲಿ ವಿ ಎಂಜಾಯ್ಡ್ ಅ ಲಾಟ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದೀಪ್ತಿ ಮ್ಯಾಮ್. ಸೊ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಟ್ರಿಪ್ನ ನಮಗೋಸ್ಕರ ಆರ್ಗನೈಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಸೊ ಅಷ್ಟೇ ಸೇಫಾಗಿ ಕೇರ್ಫುಲ್ಲಾಗಿ ನಮ್ಮನ್ನು ಕರ್ಕೊಂಡು ಬಂದ್ರಿ. ಸೊ ಎಸ್ ಫ್ರೆಂಡ್ಸ್, ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ಆ್ಯಂಡ್ ಸ್ಕೂಲ್ ಹತ್ರ ಹೋಗ್ಬಿಟ್ಟು ನಾವೆಲ್ಲ ನಮ್ಮ ಮನೆಗೆ ರೀಚ್ ಆದ್ವಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.